ಈ ಮೂರು ಲೋಕದ ಒಡೆಯನು ಆಗಿರ್ತಕ್ಕಂಥ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಪೂರ್ವ ಸ್ಥಾನ ಆಗಿರ್ತಕ್ಕಂಥ ಧಾರವಾಡದೀಶ್ವರಿ ಮೂಲತಃ ಇಲ್ಲಿಂದ ಸಿದ್ದರಾಮೇಶ್ವರ ಹೋಗಿ ಅಡ್ಮಿಟ್ ಹಾಕಿದ್ರು. ಅಲ್ಲಿ ಇವ್ರ ಸ್ಥಳ ಆದ್ರೆ ಧಾರವಾಡ. ಆತನಿಗೂ ನಮಸ್ಕರಿಸಿ ನಿಮ್ಮೆಲ್ಲ ಬಂದಂತವರಿಗೂ ನಮಸ್ಕರಿಸಿ ನೀವೆಲ್ಲ ಶಾಂತ ರೀತಿಯಿಂದ ಬಿಸಿಲಾಗ ನಿಂತೀರಿ. ನಾನ್ ನೆಳಾಗ ನಿಂತನ ಚಮಕೇರಿಯಕ್ ಬಿಸಿಲು ಏನು ಇದಿಲ್ಲ. ಒಂದೀಟ ತಡ್ಕೋರಿ ಹೇಳ್ರಿ. ಬಲ್ಲಿದ ಧಾರವಾಡದೀಶ ಮೊಮ್ಮಗ ಚಿತ್ತಯ್ಯನಿಗೆ ಹೇಳಿದ ವಾಕ್ಯ ಅಂದು ಇಂದು ನಡೆದಿರುವುದನ್ನ ಇದಕ್ಕೆ ಅಹಂಕಾರ ಮಾಡಿದವರೆಲ್ಲ ಮಣ್ಣ ಕೂಡಿದ. ನಿಮ್ಗೆಲ್ಲರಿಗೂ ನೆನಪಿರ್ಬೇಕು, ಪೇಪರ್ದಾಗೂ ಬಂದಿರ್ತ. ಗಡ್ಡ ಗೆಡ್ಡ ಗುಡ್ಡ ಚಂದ್ರದ ಮುಖದವ್ ಕೂಡಿ ಇದ್ಯಾಡಿ ಜಗತ್ತಿಗೆಲ್ಲ ಕತ್ಲ ಹಿಡಿಸ್ತಾರತ್ ಹೇಳಿದ್ನು. ಮತ್ತೆ ಇವತ್ತಾಗೈತೆ ಇನ್ನೊಂದು ಕಾವಿ ಕಾಗಿ ಕಾಕಿ ಇವು ಮೂರು ಪ್ರಾಮುಖ್ಯಗಳು. ಇವು ಮೂರುಗಳಿಗೂ ಜಗಳ ಹೊಡ್ತಾವತ್ ಹೇಳಿದ್ನಿ. ಮತ್ತೆ ಹೇಳಿದ್ನು ಪೇಪರ್ದಾಗೂ ಬಂದಿತ್ತು. ಇವೆರಡು ಮಾತು ಕೂಡ ಕಾವಿ ಕಾದಿ ಕಾಕಿ ಒಂದು ಕಪ್ಪು ಒಂದು ಹಸಿರು ನೀಲಿ ಮಿಕ್ಸ್ ಇರುವಂತ ಅರಿವಿ 5 ಕೂಡಿ ನೋಡ್ರಿ. 5 ಕೂಡಿ ಗದ್ದ ಹಿಡಿಸ್ತಾವ. ಅದನ್ನ ಒಬ್ಬ ಶಾಂತಿ ಮಾಡಪ್ಪ ಅಂತಂದ್ರ ಅದಾನ ಭವಿಷ್ಯ ಹೇಳ್ತಾನೆ. ಹಿಂದಕ್ಕ ಹೇಳಿದ್ನಿ ಯಾವ್ದ ಹಟ್ಟಿದಾಗ ಮೀಟಿಂಗ್ ನಡೆದಿತ್ತು ಹೇಳಿದ್ನಲ್ಲ. ಯಾವ್ದ ಹಟ್ಟಿದಾಗ ಮೀಟಿಂಗ್ ಬಾಳ ವರ್ಷ ಚಾದ ಹಟ್ಟಿದಾಗ ಕಿಟ್ಲಿ ಹಿಡ್ದಂತ ದೇಶದ ಚುಕ್ಕಾಣಿ ಸಿಗ್ತಾರೆ, ದೇಶದ ಚೇಂಜ್ ಆಗ್ತದೆ ಹೇಳಿದ್ನಿ. ಅದಾಗಿತ್ತು. ಈಗ ಸುನಕನ ಜೊತೆ ಮಾತುಕತೆ ಸುನಕ ಸು ಅಂದ್ರ ಶುದ್ಧ ಮನಸ್ಸುಳ್ಳದ್ದು, ನ ಅಂದ್ರ ನಂಬಿಕೆ ಇಷ್ಟ ಉಳ್ಳದ್ದು, ಕ ಅಂದ್ರ ಕರ್ತವ್ಯ ಪಾಲನೆ ಉಳ್ಳದ್ದು. ಅದರ ಕೂಡ ಮೀಟಿಂಗ್ ನಡ್ದತಿ. ಫೈನಲ್ ಆಗ್ತತಿ. ನಿಮ್ಗೆ ಕುರ್ತತಿ. ವಿಶೇಷ ಇದಕ್ಕೆ ಹೇಳೀನು ಆಣಿ ಕಿಮ್ಮತ್ ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ, ಕೋಳಿ ಕಿಮ್ಮತ್ತ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಎಲ್ಲರಿಗೂ ಹೇಳತ್ತನು ಅಗಲ ಬಿಟ್ಟು ಹೊರಗೆ ಹೋಗಾಗ ಸದಾಶಿವನ ಸ್ಮರಣೆ ಮಾಡಿ ಹೋಗ್ರಿ ಅಂದ್ರೆ ಹೊಳ್ಳಿ ಮನೆಗೆ ಬರ್ತೇವೆ. ಅಷ್ಟು ಆಕ್ಸಿಡೆಂಟ್ ಅಷ್ಟು ಘಾತಕಗಳಾಗ್ತಾವ. ಈ ವರ್ಷ ಮಳೆಗಾಲ ಹೇಳೈತಿ. ಈ ವರ್ಷ ಮಳೆಗಾಲ ಬಾಳ ಮಜಾ. ಮಳಿ ಬೆನ್ನ ಬೆಳಿ ಹತ್ತೈತಿ.
ಮುಂದಿನಕ್ಕ ಬೆಳಿ ಬೆನ್ನ ಮಳಿ ಹತ್ತತಿ. ಈಗ ಮಳಿ ಬೆನ್ನ ಬೆಳಿ ಹತ್ತತಿ. ಸದಾಶಿವ ಸುಮಸ ಅವನ್ ಬಂದು ಅದು ಈ ಸಲ ಐದು ಪ್ರಕಾರ ಮಳಿ ಆಕತಿ. ಅನಾವೃಷ್ಟಿ, ಅತಿವೃಷ್ಟಿ, ಅಲ್ಪವೃಷ್ಟಿ, ಸಮವೃಷ್ಟಿ. ಇನ್ನೊಂದು ಕಡೆ ಮಳಿ ಆಕತಿ. ಕಡಲ ಶಿಖರ, ಕಡಲ ಪರಸ ಎತ್ತಿತ್ತು ಒಳ್ಳೆ. ಈ ವ್ಯಾಪಾರ, ಈ ವ್ಯವಹಾರ, ರೇಟ ಒಂದ ರೀತಿ ಉಳಿಯುವಂಗಿಲ್ಲ ಅದಕ್ಕನು ಹೇಳಿಲ್ಲ. ನಡೆದೈತಿ. ಆಮೇಲೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಹೇಳುದಂದ್ರ ನಿಮ್ಮ ವೇಷನ, ನಿಮ್ಮ ಭೂಷಣ, ನಿಮ್ಮ ಸಂಭಾಷಣ ನಮ್ಮ ಭಾರತೀಯ ಸಂಸ್ಕೃತಿ ನಿಂತದ್ದ ನಿಮ್ಮ ಹೆಣ್ಮಕ್ಳ ಮೇಲೆ ನೀವು ನಡ್ಸ್ಕೊಂಡು ಹೋಗಿ. ನೀವೆಲ್ಲರೂ ಯಾವ ಜಾತಿ ಭೇದ ಸಾಂಪ್ರದಾಯ ಏನೇ ಇಲ್ಲ, ಇಲ್ಲಿ ಈ ಮಠದಾಗ ಏನೂ ಇಲ್ಲ, ಎಲ್ಲ ಅಖಂಡ. ನಿಮ್ಗೆಲ್ಲರಿಗೂ ಹೇಳ್ತಾನು, ಇದು ಪಕ್ಷಾತೀತ ಮಠ, ಜಾತ್ಯಾತೀತ ಮಠ, ವರ್ಣನಾತೀತ ಮಠ, ಸಾಂಪ್ರದಾಯಿಕ ಮಠ, ಎಲ್ಲ ಅಖಂಡ. ಎಲ್ಲರಿಗೂ ಪರವಾನಗಿ. ಏಟ್ ಸೇವಾ ಮಾಡ್ತೀರಿ ಅಷ್ಟು ನೀವು ಸಮೃದ್ಧಿ. ಇನ್ನೆರಡು ಮಾತು ಹೇಳ್ತೀನಿ. ಉಳುವಿ ಒಳಗ ಒಂದು ಮುಂದಿಗೆ ಉಳುವುದನ್ನ ಅವು ಉರುಳಿ ಬರುವ ಶಬ್ದ ನೀವು ಕೇಳಿರಲ್ಲ, ಉರುಳುತ್ತ ಬರುವುದು. ನಾ ಮೇಲ ನೀ ಮೇಲ ಅನ್ನುವವರನ್ನ ಮನ್ನ ಕೊಡುತ್ತಾ ನೀನೇ ಸದಾಶಿವ, ನೀನೇ ಪರಬ್ರಹ್ಮ ಅಂದವರನ್ನ ಸಾಯುವುದು ಉರುಳುವುದು. ಹೆಸರ ನಾಮದ ಒಡೆಯ ಅಂಡ ಕುದುರೆಯ ನೇರಿ. ಬಹಳ ಮಾತು. ಅರುಷಾಗಿ ಬರುವ ದೈತರ ದಂಡ ಏಳುವುದನ್ನ ಇಂತಪ್ಪ ದೈತರನ್ನೆಲ್ಲ ಬಂದಂತ ದೈತರು ಕಸರತ್ತ ಕಮಾಯಿ ಮಾಡಿ ಲೋಕ ಜನರಿಗೆ ಹಿಂಸೆ ಕೊಡುವುದು. ಆಗ ಹಂಡ ಕುದುರೆಯನ್ನೇರಿದ ಮನುಷ್ಯ ಮಸಲತ್ತ ಮಾಡಿ ಜನರಿಗೆ ಹಿಂಸೆ ಕೊಡುವವರಿಗೆ ಸಂಹಾರ ಮಾಡಿ ಪಾತಾಳ ಕೇಳಿಸುವನು. ನೀವು ಕೇಳಿ ಅವಿದ್ದ ಅಲ್ಲಿ ನಡೆದಕ್ಕೆ ತಿಳ್ಕೋಬೇಡ. ಇದು ಎಲ್ಲಾ ಕಡೆ ನಡೆದಂಗ ನಿಮಗೆ ಯಾರ ಬಂದು ಕೇಳಿ ಜಾತಿ ಮತ ಪಂಗಡ ಏನು ಹೇಳಕ್ ಹೋಗ್ಬೇಡಿ. ನಾವೆಲ್ಲರೂ ಭಾರತ ದೇಶ ಮಾತೆಯ ಮಕ್ಕಳು, ನಾವು ಭಾರತೀಯರು ಅಂತ ಹೇಳಿ ಹೊಕ್ಕಿದ ಕುರಿಯನ್ನು ಸುಕೃತ ಬರುವ ರಾಗಿಯನ್ನು
ಆ ತಾಗಿ ಕುರಿಯನ್ನು ಹುಡುಗಿಗೆ ಆಹುತಿ ಕೊಟ್ಟು ಶರಣಾಗತ ಆದವರ ಶರಣರನ್ನ ಕಾಪಾಡುವ ಇದು ಹೋದ ವರ್ಷ ಹೇಳಿ ಅಕರಾಳ ವಿಕರಾಳ ಹೈರಾಣ್ ಕರಾಳ ಹೋದ ವರ್ಷ ಹೇಳಿದ್ದಿಲ್ಲ ಅಕರಾಳ ವಿಕರಾಳ ಕರಾಳ ಹೈರಾಣ್ ಈ ವರ್ಷ ಹಂಗೈ ಇದು ಪರಾಭವ ನಾಮ ಸಂವತ್ಸರ ಪರಾಭವ ಪರಾಭವ ಅಂದ್ರೆ ಏನು ಸೋಲುದು ಪರಾಭವ ಸೋಲುದು ಪರಾಭವ ಕೊಂಡಿರ್ತಾರೆ ಪೇಪರ್ದಾಗ ಬರ್ತಾವೇನೆ ಕೇಳ್ತೇನೆ ಓದ್ತೇನೆ ಪರಾಭವ ಸೋಲುದು ಆದ್ರೆ ನೀವು ಹಿಂಗ ಸೋಲ್ರಿ ನನ್ನ ಪಾದಕ್ಕ ನನ್ನ ಸಲುವಾಗಿ ಸೋಲ್ರಿ ಎಲ್ಲಾ ಕಡೆ ಗೆದ್ದಿರಿ ಸೋಲುದಿಲ್ಲ ಸೋಲು ಎಲ್ಲಾ ಕಡೆ ಗೆದ್ದಿ ಮತ್ ನೀವು ಎಲ್ಲಾ ಕಡೆ ಹೋದ್ ಇಲ್ಲಿ ಗೆದ್ದ ಓಕೆ ನಮ್ಮ ಪವಿತ್ರ ದಿನ ಇನ್ನ ಕೆಲವೊಂದು ವಿಷಯ ಅದಾವ ವಿದ್ಯಾರ್ಥಿಗಳು ಜೈ ಮಂಗಲಂ ಜೈ ನಮ ಪಾರ್ವತಿ